ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಣಿಕಂಠ ಸೌದತ್ತಿ. ನೀವು ನೋಡ್ತಾ ಇದ್ದೀರಾ ಮಣಿ ಟೆಸ್ಲಾ ಟೆಕ್ ಚಾನಲ್. ನಾನು ಇವತ್ತು ನಿಮಗೆ ಅಮೆಝಾನಿಂದ ಬಂದಿರುವ ಲ್ಯಾಪ್ಟಾಪ್ ಕಾಂಬೋ ಆಫರ್. ಇದರಲ್ಲಿ ನಿಮಗೆ ಸ್ಕ್ರೀನ್ ಗಾರ್ಡ್, ಲ್ಯಾಪ್ಟಾಪ್ ಸ್ಕ್ರೀನ್ ಹಾಗೂ ಕೀಬೋರ್ಡ್ ಸ್ಕ್ರೀನ್ ದೊರಕುತ್ತದೆ. ಇದರ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ ಮಾಡ್ತೇನೆ. ಬನ್ನಿ ಶುರು ಮಾಡೋಣ. ಇಲ್ಲಿದೆ ನಮ್ಮ ಪ್ರಾಡಕ್ಟ್. ಇದು ಯಾವುದೋ ಸಿಲಿಂಡ್ರಲ್ಲಿ ಸುತ್ತಿ ಕಳಿಸಿದ್ದಾರೆ ಅನಿಸುತ್ತೆ. ಇದನ್ನು ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಹೆಸರು. ಸೊ ನಾವು ಗ್ಲೌಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಕೋವಿಡ್ ಇರೋದ್ರಿಂದ ಸೇಫಾಗಿರಬೇಕು. ಬನ್ನಿ ಇದನ್ನ ಓಪನ್ ಮಾಡೋಣ. ಮ್ಯೂಸಿಕ್ ಕೇಳಿದ ಸಾಕು, ನಮ್ಮ ಪ್ರಾಡಕ್ಟ್ನ ಓಪನ್ ಮಾಡುವ ಸಮಯ. ಸೊ ಬಂತು ನಮ್ಮ ಪ್ರಾಡಕ್ಟ್. ಯಾವುದೋ ವೈಟ್ ಶೀಟ್. ಇಲ್ಲಿದೆ ನಮ್ಮ ಸ್ಕ್ರೀನ್ ಗಾರ್ಡ್. ಇದನ್ನು ಆ ಸೈಡಿಂದನೇ ತೆಗಿಬೇಕು ಅನಿಸುತ್ತೆ. ಸೊ ಇದನ್ನ ಓಪನ್ ಮಾಡ್ತಿರ್ತೀನಿ. ಅಲ್ಲಿವರೆಗೂ ನೀವು ಮ್ಯೂಸಿಕ್ ಕೇಳಿ ಎಂಜಾಯ್ ಮಾಡಿ. ಇಲ್ಲಿದೆ ನಮ್ಮ ಸ್ಕ್ರೀನ್ ಗಾರ್ಡ್. ಇದನ್ನು ಹೊರಗಡೆ ತೆಗೋಣ. ಗ್ಲವ್ಸ್ ಹಾಕಿರೋದ್ರಿಂದ ತೆಗೆಯೋಕ್ಕೆ ಕಷ್ಟ ಆಗ್ತಿದೆ, ಆದರೂ ನಾವು ಬಿಡಲ್ಲ, ತೆಗಿತೀವಿ. ಇಲ್ಲಿದೆ ನಮ್ಮ ಸ್ಕ್ರೀನ್ ಗಾರ್ಡ್. ಸೊ ಈಗ ಉಳ್ಕಿರೋ ಎಲ್ಲ ವೇಸ್ಟ್ನ ಸೈಡಿಗೆ ಇಡೋಣ. ನಮ್ಮ ಟೇಬಲ್ನ ಕ್ಲೀನ್ ಮಾಡೋಣ. ಸ್ವಚ್ಛ ಭಾರತ್ನ ಫಾಲೋ ಮಾಡೋಣ. ಟೇಬಲ್ ಕ್ಲೀನ್ ಆಯಿತು. ಇಲ್ಲಿ ನಿಮ್ಮ ಕಣ್ಣು ಮುಂದೆ ಇದೆ ನಮ್ಮ ಪ್ರಾಡಕ್ಟ್ಸ್. ಇದನ್ನು ಸೈಡಿಗೆ ಇಡೋಣ. ಮೊದಲು ಸ್ಕ್ರೀನ್ ಗಾರ್ಡ್ನ ತೋರಿಸ್ತೇನೆ. ಈ ಸ್ಕ್ರೀನ್ ಗಾರ್ಡ್ನ ನಾನು ನನ್ನ 15.6 ಇಂಚ್ ಲ್ಯಾಪ್ಟಾಪ್ಗಾಗಿ ಆರ್ಡರ್ ಮಾಡಿದ್ದೇನೆ. ಇದನ್ನ ಓಪನ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಇಲ್ಲಿದೆ ನಮ್ಮ ಸ್ಕ್ರೀನ್ ಗಾರ್ಡ್. ನೀವು ನೋಡ್ತಿರ್ಬೋದು, ನೋಡೋಕ್ಕೆ ಚೆನ್ನಾಗೇ ಇದೆ, ಟ್ರಾನ್ಸ್ಪರೆಂಟ್ ಇದೆ, ಏನಿದೆ ಚೆಂದ. ಇದನ್ನು ಆಮೇಲೆ ಅಪ್ಲೈ ಮಾಡೋಣ. ಇದು ಕಾಂಬೋ ಆಫರ್ ಆಗಿದ್ದರಿಂದ ಇದ್ರ ಜೊತೆ ಮತ್ತೇನೆಲ್ಲ ಬಂದಿದೆ ನೋಡೋಣ. ಇಲ್ಲಿದೆ ನಮ್ಮ ವೈಟ್ ಶೀಟ್. ನಾವು ಓಪನ್ ಮಾಡಿ ನೋಡೋಣ ಏನಿದು ಅಂತ. ಇದು ನಮ್ಮ ಲ್ಯಾಪ್ಟಾಪ್ ಸ್ಕಿನ್. ಇದನ್ನ ನಾವು ಲ್ಯಾಪ್ಟಾಪ್ ಸರ್ಫೇಸಸ್ಗೆ ಅಪ್ಲೈ ಮಾಡ್ತೀವಿ. ಇದು ಪ್ರೊಟೆಕ್ಟ್ ಮಾಡುತ್ತೆ ಲ್ಯಾಪ್ಟಾಪ್ ಸರ್ಫೇಸಸ್ನ ಸ್ಕ್ರ್ಯಾಚಸ್ಸಿಂದ. ಅವರು ಇದನ್ನ ಸುತ್ತಿಟ್ಟೋದ್ರಿಂದ ಇದನ್ನ ಅಗಲ ಮಾಡೋದು ಕಷ್ಟ ಆಗ್ತಾಯಿದೆ. ಯಾವುದೋ ಮೂವಿಲಿ ಸಾಧಕ್ಕೆ ಹೋಗಿ ಸುತ್ತಿರೋ ಚಾಪೆನ ಸೀದಾ ಮಾಡೋ ಥರ ಆಯಿತು ನನ್ನ ಪರಿಸ್ಥಿತಿ. ಇದು ನಮ್ಮ ಲ್ಯಾಪ್ಟಾಪ್ ಸ್ಕಿನ್. ಇದನ್ನ ಸೈಡಿಗೆ ಇಡೋಣ. ಮತ್ತು ಇದ್ರ ಜೊತೆ ಏನೆಲ್ಲ ಬಂದಿದೆ ನೋಡೋಣ. ಸೊ ಇದು ನಮ್ಮ ಬಿಲ್. ನಿಮ್ಗೆ ಕಾಣ್ತಿದೆಯಾ ಇಲ್ವಾ? ಪ್ರೈಸ್ ನೋಡಬೇಕಂದ್ರೆ ನೋಡ್ಕೊಳ್ಳಿ, ನೀವೇ ಟ್ರೈ ಮಾಡಿ. ಕೊನೆಗೆ ನಾನು ಹೇಳ್ತೀನಿ ಎಷ್ಟಿದರ ಪ್ರೈಸ್ ಅಂತ. ಇದೇನಿದು ಯಾವುದೋ ನೀಲಿ ಕಾರ್ಡ್ಬೋರ್ಡ್ ಕಳಿಸಿದ್ದಾರೆ ಅಂತ ಶಾಕ್ ಆಗಬೇಡಿ. ಇದು ನಮ್ಮ ಕೀಬೋರ್ಡ್ ಸ್ಕಿನ್. ಆಗಲೇ ನಿಮ್ಗೆ ತೋರಿಸಿರೋದು ಲ್ಯಾಪ್ಟಾಪ್ ಸ್ಕಿನ್. ಇದು ಕೀಬೋರ್ಡ್ ಸ್ಕಿನ್. ಇದನ್ನ ಬೇಗ ಓಪನ್ ಮಾಡ್ತೀನಿ. ನೀವು ಮ್ಯೂಸಿಕ್ ಕೇಳಿ. ಇದು ಕೊನೆಗೂ ಓಪನ್ ಆಯಿತು. ಇದನ್ನು ಓಪನ್ ಮಾಡೋಕ್ಕೆ ಹರಸಾಹಸನೆ ಪಟ್ಟಿದ್ದೀನಿ. ಇದು ರಬ್ಬರ್ ಮೆಟೀರಿಯಲ್ ಆಗೋದ್ರಿಂದ ಅಂಟ್ಕೊಂಡ್ಬಿಟ್ಟಿತ್ತು ಪ್ಲಾಸ್ಟಿಕ್ಕಿಗೆ. ಸೊ ಇದು ನಮ್ಮ ಕೀಬೋರ್ಡ್ ಸ್ಕಿನ್. ನೋಡ್ತಿರ್ಬೋದು, ಎಲ್ಲ ಡೀಟೇಲ್ಸ್ ಇದೆ, ನೀವೇ ಓದ್ಕೊಳ್ಬೋದು. ಇದೆಲ್ಲ ಯಾರಿಗೆ ಬೇಕು ನಾವು ಅಪ್ಲೈ ಮಾಡೋದು ತೋರಿಸ್ತೀವಿ. ಇದನ್ನ ಅಪ್ಲೈ ಮಾಡೋ ಮುಂಚೆ ಏನೆಲ್ಲ ಬಂದಿದೆ ಈ ಕಾಂಬೋ ಆಫರಲ್ಲಿ ಅಂತ ಒಂದು ಸಲ ನೋಡಿಬಿಡೋಣ. ಇದು ನಮ್ಮ ಲ್ಯಾಪ್ಟಾಪ್ ಸ್ಕಿನ್, ಕೀಬೋರ್ಡ್ ಸ್ಕಿನ್ ಈಗಲಾದರೂ ತೋರಿಸಿದ್ದೀನಿ, ಹಾಗೂ ಇದು ನಮ್ಮ ಸ್ಕ್ರೀನ್ ಗಾರ್ಡ್. ಸೊ ನಿಮಗೆ ಕಾಂಬೋ ಆಫರಲ್ಲಿ ಈ 3 ಐಟಮ್ಸ್ ದೊರಕಲಿದೆ. ನಿಮ್ಮ ಕಣ್ಣು ಮುಂದಿದೆ ನನ್ನ ಲ್ಯಾಪ್ಟಾಪ್ ಹಾಗೂ ಕೀಬೋರ್ಡ್ ಸ್ಕಿನ್. ಈ ಕೀಬೋರ್ಡ್ ಸ್ಕಿನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಈಗ ತೋರಿಸಿಕೊಡ್ತೇನೆ. ಇದನ್ನು ಓಪನ್ ಮಾಡೋಣ. ಇದು ರಬ್ಬರ್ ಆಗಿದ್ದರಿಂದ ಕಾರ್ಡ್ಬೋರ್ಡಿಗೆ ಅಂಟ್ಕೊಂಡಿದೆ. ಈ ಕೀಬೋರ್ಡ್ ಸ್ಕಿನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಡಸ್ಟ್ ಹಾಗೂ ಅಥವಾ ವಾಟರ್ ಏನಾದರೂ ಸ್ಪಿಲ್ ಆದರೆ ಕೀಬೋರ್ಡ್ ಕೀಸ್ ಹಾಳಾಗಬಾರ್ದು, ಲ್ಯಾಪ್ಟಾಪ್ ಹಾಳಾಗಬಾರ್ದು ಅಂತ. ಸೊ ಇದನ್ನು ಓಪನ್ ಮಾಡ್ತೀನಿ. ತುಂಬ ತಿನ್ನಾಗಿರುತ್ತೆ, ಹುಷಾರಾಗಿ ಓಪನ್ ಮಾಡಬೇಕು. ಸೊ ನಾನು ನಿಮಗೀಗ ಒಂದು ಸೌಂಡ್ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಈ ಸೌಂಡ್ ಕೇಳೋಕ್ಕೇ ಒಂಥರ ಮಜಾ. ಸೊ ಇದನ್ನ ಈಗ ಅಪ್ಲೈ ಹೇಗೆ ಮಾಡೋದಂತ ಹೇಳ್ತೀನಿ. ಇದನ್ನು ನೀವು ಕೀಬೋರ್ಡ್ ಮೇಲೆ ಕರೆಕ್ಟಾಗಿ ಅಲೈನ್ ಮಾಡಬೇಕು, ಎಲ್ಲ ಕೀಸ್ಗೆ ಕರೆಕ್ಟಾಗಿ. ಇದು ರಬ್ಬರ್ ಮೆಟೀರಿಯಲ್ ಆಗಿದ್ದರಿಂದ ಅದಾಗದೇ ವ್ಯಾಕ್ಯೂಮ್ ಥರ ಅಂಟ್ಕೊಂಡ್ಬಿಡುತ್ತೆ. ಗಮ್ ಏನಿರಲ್ಲ, ಅದಾಗದೇ ಅಂಟ್ಕೊಳ್ಳುತ್ತೆ. ಸೊ ಈಗ ಅಲೈನ್ ಮಾಡ್ತೀನಿ, ನೋಡ್ತೀರಿ. ಅಂಟ್ಕೊಂಡಿರೋ ಕಾರ್ಡ್ಬೋರ್ಡಿಂದ ಇದನ್ನ ತೆಗೆಯೋದೇ ದೊಡ್ಡ ಕೆಲಸ ಅಂತ ತಿಳಿದಿದೆ, ಆದರೆ ಇದನ್ನ ಕರೆಕ್ಟಾಗಿ ಅಲೈನ್ ಮಾಡೋದೇ ದೊಡ್ಡ ಕೆಲಸ ಆಗಿದೆ. ಸೊ ನೀವು ಪ್ರತಿ ಕಾರ್ನರ್ಸಲ್ಲಿ ಇದನ್ನ ಕರೆಕ್ಟಾಗಿ ಅಲೈನ್ ಮಾಡಿದ ತಕ್ಷಣ ಒಂದು ಸಲ ಹೀಗೆ ಪ್ರೆಸ್ ಮಾಡಿ, ಅದಾಗದೇ ಅಂಟ್ಕೊಳ್ಳುತ್ತೆ. ಸೊ ಇದನ್ನು ನೀವು ಈಗ ಟೈಪು ಮಾಡ್ಬೋದು ಆರಾಮಾಗಿ. ಸೊ ಅಷ್ಟೇ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಲಿಂಕಿಂದ ಬೈ ಮಾಡಿದರೆ ನಿಮಗೆ ಇದು ಜಸ್ಟ್ 320 ರೂಪೀಸ್ಗೆ ಸಿಗುತ್ತೆ. ಥ್ಯಾಂಕ್ ಯು.